ಎಕ್ಸ್ಕ್ಯೂಸ್ ಮೀ, ಈಗೆಲ್ಲ ಹೆಂಗಾಗೋಗಿದೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜರ್ನಿ ವಿತ್ ಕನ್ನಡಿಗ ಅಂತ. ಜರ್ನಿ ವಿತ್ ಕನ್ನಡಿಗ ಅಂತ. ಜರ್ನಿ ವಿತ್ ಕನ್ನಡಿಗ. ಹೌದು. ನಮಸ್ಕಾರ ಎಲ್ರಿಗೂ. ಬೆಂಗಳೂರಿನಲ್ಲಿ ಪಾರ್ಟ್ ಟೈಮ್ ಜಾಬ್ ಅಂತ ತಕ್ಷಣ ನೆನಪಿಗೆ ಬರೋದು ಡೆಲಿವರಿ ಜಾಬ್ಸ್ ಮಾತ್ರ. ಆ ಡೆಲಿವರಿ ಜಾಬ್ಸ್ಗೆ ನಾವು ಈಸಿಯಾಗಿ ಜಾಯ್ನ್ ಆಗ್ಬೋದು. ಆ ಡೆಲಿವರಿ ಜಾಬ್ಗಳಲ್ಲಿ ಒಂದು ಝೊಮ್ಯಾಟೊ ಅನ್ನೋ ಪ್ಲಾಟ್ಫಾರ್ಮ್ ಅಲ್ಲಿ ಇವತ್ತಿನ ದಿನ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಈಗ ಇನ್ನು ಆನ್ಲೈನ್ಗೆ ಹೋಗಿಲ್ಲ, ಈಗ ಪೆಟ್ರೋಲ್ ಹಾಕ್ಸ್ಕೊಂಡು ಆನ್ಲೈನ್ಗೆ ಹೋಗ್ಬೇಕು. ಬನ್ನಿ, ಪೆಟ್ರೋಲ್ ಹಾಕ್ಸಿದಾಗಿದೆ. ಈಗ ಹೈಯರ್ ಏರಿಯಾ ಅಂತ ಇರುತ್ತೆ, ಅಲ್ಲಿಗೆ ಹೋಗ್ಬೇಕು. ಈಗ ಹೋಗ್ತಾ ಇದೀವಿ. ಇಲ್ಲೇ ಇದ್ರೆ ಒಂದು 10-15 ನಿಮಿಷ ವೆಯ್ಟ್ ಮಾಡ್ಬೇಕಾಗುತ್ತೆ. ಹೈಯರ್ ಝೋನ್ಗೆ ಹೋಗ್ಬೇಕು. ಈಗ ಹೈಯರ್ ಝೋನ್ ಇರೋದು ಬಂದು ಜರಳಿ ಕ್ರಾಸ್ ಅಲ್ಲಿ. ಈಗ ನಾವು 8 ಮೇಲಿಂದ ಜರಳಿ ಕ್ರಾಸ್ ಹೋಗ್ತಾ ಇದೀವಿ. ಒಂದೇ ಒಂದು ಆರ್ಡರ್ ಬಿಟ್ಟಿದೆ ನೋಡಿ, ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಈಗ ಆರ್ಡರ್ ಬಂದಿರೋದು ಬಂದು ಪಿಕಪ್ ವಯನಾಡ್ ಕೆಫೆ ಅಂತ ಏನೋ ಇದೆ, ಅಲ್ಲಿಗೆ ಹೋಗ್ತಾ ಇದೀವಿ. ಈಗ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಇದು ಪಿಕಪ್ ಹತ್ರ, ಇಲ್ಲೇ ಇರೋ ಹತ್ರ ಬಂದ್ವಿ. ಇನ್ನೇನು ಪಿಕಪ್ ಆಗಿದೆ. ಇಲ್ಲಿಂದ ಇನ್ನು 2 ಕಿಲೋಮೀಟರ್ ಇದೆ. 2 ಕಿಲೋಮೀಟರ್ ಹೋಗ್ಬೇಕೀಗ. ಗುರು, ಈ ಬಿಸಿಲಲ್ಲಿ ಮಾಡೋದಲ್ಲ ಒಳ್ಳೆ ತಲೆನೋವು. ಒಂದ್ ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಬೇಕು, ಒಂದ್ ಕೈಯಲ್ಲಿ ಇರೋ ಫುಡ್ಡು, ಈ ಮ್ಯಾಪು ಎಲ್ಲ ನೋಡ್ಕೊಂಡು ಹೋಗ್ಬೇಕಂದ್ರೆ ಒಳ್ಳೆ ತಲೆನೋವಪ್ಪ. ಇಲ್ಲೇ ಇರೋದು ಇದೇನ್ ಗುರು ಲಿಫ್ಟು, ಏನು ಹತ್ತಕ್ಕೂ ಇಲ್ಲ. ಇಲ್ಲಿ ಹತ್ಕೊಂಡು ಹೋಗ್ಬೇಕೀಗ. 4th ಫ್ಲೋರ್ ಅಂತೆ ನೋಡಿ, ಎಷ್ಟಿದೆ ವೇಟು. ಲಿಫ್ಟ್ ಬೇರೆ ವರ್ಕಿಂಗ್ ಅಲ್ಲಿ ಇರ್ಲಿಲ್ಲ ಅಲ್ಲಿ. ಇದನ್ನ ಹತ್ಕೊಂಡು ಮೇಲೆ ಹೋಗ್ಬೇಕು. ಇದರ ಕಡೆ ಎಲ್ಲೋ ಇದೆ, ಓಪನ್ ಆಯ್ತಪ್ಪ. 4th ಫ್ಲೋರ್ ಆರ್ಡರ್ ಡೆಲಿವರಿ ಆಯ್ತು. ಈಗ ಮೀನ್ಸ್ ಎಷ್ಟು ನಿಂತೆ ನೋಡೋಣ. ನೆಕ್ಸ್ಟ್ ಆರ್ಡರ್ ಪಿಕ್ ಮಾಡಿದ್ದೀವಿ, ಹೋಟೆಲ್ ಬಾಡೂಟ ಅಂತ. ಎಲ್ಲಿರೋದು? ಟಿ ದಾಸರಳ್ಳಿ, ಪೈಪ್ಲೈನ್ ರೋಡ್. ಓಕೆ, ಹೋಗೋಣ ಬನ್ನಿ. ಗುರು, ಅಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೆ, ಡಿಲೀಟ್ ಮಾಡಿಸಿದ್ರು. ಅದೇ ನಮ್ದು ತಪ್ಪೇನೆ, ಪರ್ಮಿಷನ್ ಇದೆ ಮಾಡ್ಕೊಂಡು ಹೋದೆ. ಬಟ್ ಅವ್ರ ಫೇಸ್ ಏನು ತೋರಿಸಿರ್ಲಿಲ್ಲ. ಸುಮ್ಮನೆ ಹಂಗೆ ಮಾಮೂಲಿ ಕ್ಯಾಶುಯಲ್ ಆಗಿ ವಿಡಿಯೋ ಮಾಡ್ಕೊಂಡು ಹೋದೆ. ಅಲ್ಲ, ವಿಡಿಯೋನ ಡಿಲೀಟ್ ಮಾಡಿಸ್ಬಿಟ್ರು. ನೆಕ್ಸ್ಟ್ ಆರ್ಡರ್ ಬೇರೆ ತಗೊಂಡ್ಬಿಟ್ಟಿದ್ವಿ. 10 ನಿಮಿಷ ಇಲ್ಲೇ ವೇಸ್ಟ್ ಆಯ್ತು. ಅವರು ಅದೇ ಆರ್ಡರ್ ಮಾಡಿದವರು ಸರ್ ಮಾತಾಡ್ಕೊಂಡು ನಿಲ್ಸ್ಕೊಂಡ್ರು, ವಿಡಿಯೋ ಎಲ್ಲ ಚೆಕ್ ಮಾಡಿದ್ರು ಏನೇನಿದೆ ಅಂತ. ಬಟ್ ನಮ್ದು ತಪ್ಪೇನೆ, ನಾವು ಅವರು ಪರ್ಮಿಷನ್ ತಗೊಂಡಿಲ್ಲ. ಇರ್ಲಿ ಬಿಡಿ. ಆಲ್ಮೋಸ್ಟ್ ಒಂದು 15 ನಿಮಿಷ ಕಂಟೆಂಟು ಸ್ಟಾರ್ಟಿಂಗ್ ಇಂದ ಹಿಡಿದು ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿದ್ದು. ಅದೇ ನಮ್ದು ತಪ್ಪೇನೆ. ಬಟ್ ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನೆ ಮನುಜ ಕಣೋ. ಬಟ್ ಅವ್ರ ಫೇಸ್ ಏನ್ ಜಾಸ್ತಿ ತೋರಿಸ್ತಿಲ್ಲ. ಜಸ್ಟ್ ಒಂದು 2 ಸೆಕೆಂಡ್ ಆಯ್ತು ಥ್ಯಾಂಕ್ ಯು ಅಂತ ಹೇಳೋದಷ್ಟೇ. ಬಟ್ ಅಷ್ಟನ್ನು ಕಟ್ ಮಾಡಿ ಡಿಲೀಟ್ ಮಾಡಿಸ್ಬಿಟ್ರು. ಅದನ್ನ ಹೇಳಿದೆ ಅವ್ರಿಗೆ, ಅದು ಅಷ್ಟು ಮಾತ್ರ ಕ್ಲಿಪ್ ಮಾತ್ರ ಕಟ್ ಮಾಡ್ತೀನಿ, ಅವ್ರು ಇದ್ದಿದ್ದು ಮಿಕ್ಕಿದೆಲ್ಲ ಇರಲಿ ಫಸ್ಟಿಂದ ಅಂತ. ಬಟ್ ಏನೂ ಮಾಡೋಕ್ಕಾಗಿಲ್ಲ, ಪೂರ್ತಿ ಡಿಲೀಟ್ ಮಾಡಿಸ್ಬಿಟ್ರು. ರೀಸೈಕಲ್ ಬೇರೆ ಕೂಡ ಡಿಲೀಟ್ ಮಾಡಿಸಿದ್ರು. ಅದು ನೆನ್ಪಿಸ್ಕೊಂಡು ಏನು ಮಾಡೋದು. ಈಗ ನೆಕ್ಸ್ಟ್ ಆರ್ಡರ್ ನೋಡೋಣ ಬನ್ನಿ. ಅಲ್ಲಿ ನಾವು ಒಂದು ಆರ್ಡರ್ ಡೆಲಿವರಿ ಮಾಡಿದ್ವಲ್ಲ, ಅಲ್ಲಿಂದ ಒಂದು 1 ಕಿಲೋಮೀಟರ್ ಇತ್ತು. ಒಂದು 5 ನಿಮಿಷಕ್ಕೆಲ್ಲ ಬರ್ಬೋದಿತ್ತು. ಆದರೆ ಹತ್ತತ್ರ ಒಂದು 15 ನಿಮಿಷದ ಮೇಲೆ ಆಯ್ತು ನಾವು ಆರ್ಡರ್ ಪಿಕ್ ಮಾಡಿ. ಅದೇ ಅಲ್ಲಿ ಒಬ್ರು ಅಣ್ಣ ನಿಲ್ಸ್ಕೊಂಡಿದ್ರು, ಅದೇ ಪ್ರಾಬ್ಲಮ್ ಆಯ್ತು ಸ್ವಲ್ಪ. ನೋಡೋಣ, ಇನ್ನು 2-3 ನಿಮಿಷಕ್ಕೆ ಆರ್ಡರ್ ಹತ್ರ ಹೋಗ್ತೀವಿ. ನೋಡೋಣ, ಪಿಕಪ್ ಮಾಡೋಣ. ಲೇಟ್ ಆಗಿದೆ ತುಂಬ ಆಲ್ರೆಡಿ. ಕಷ್ಟ ಆಗೋರು ಹಿಂಗೆಲ್ಲ ಆದರೆ. ಪಿಕ್ ಆಗಿದೆ. ಇಲ್ಲಿಂದ 1 ಕಿಲೋಮೀಟರ್ ಇದೆ. 1 ಕಿಲೋಮೀಟರ್ ಹೋಗ್ಬೇಕೀಗ. ಮತ್ತೆ ಅಲ್ಗುರು ಅಲ್ಲಾದ್ರೆ ಪರ್ಮಿಷನ್ ತಗೊಬೇಕು. ಅಟ್ಲೀಸ್ಟ್ ಹೇಳ್ಬೇಕು ಯೂಟ್ಯೂಬ್ ವಿಡಿಯೋ ಅಷ್ಟೇ, ಬೇರೆ ಏನಕ್ಕೂ ಅಲ್ಲ ಅಂತ. ಅವರು ಏನೋ ಒಬ್ರು ಬರಂತಾರ ಗುರು. ಈ ಡೆಲಿವರಿ ಜಾಬ್ಸ್ ಏನಿದೆ ಯಾವೇ ಆಗಲಿ, ಒಟ್ಟಿನಲ್ಲಿ ಈ ಥರ ಗಾಡಿಯಲ್ಲಿ ಓಡಾಡ್ಕೊಂಡು ಮಾಡೋದೇನೋ ಮಾಡ್ಬೋದು. ಬಟ್ ಏನಂದ್ರೆ ಮಳೆ ಬಿಸಿಲು ಆದರೆ ಅಂಥವಕ್ಕೆಲ್ಲ ಕೇರ್ ಪಡ್ಬಾರ್ದು. ಮತ್ತೇನಂದ್ರೆ ಗಾಡಿ ಕೂಡ ಕರೆಕ್ಟಾಗಿರ್ಬೇಕು. ನಮ್ಮ ಗಾಡಿ ಐದ್ಗುರು ಬರೀ 30 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಈಗ ನಾವು ಮುಂಚೆ ಮಾಡ್ತಿದ್ದೆ ಝೊಮ್ಯಾಟೊ, ಇವತ್ತು ಒಂದಿನ ಎಕ್ಸ್ಪೀರಿಯನ್ಸ್ಗೋಸ್ಕರ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಇನ್ನೇನು ಬಂದ್ವಿ, ಇಲ್ಲೇ ಹತ್ರನೇ ವಿಡಿಯೋ ಮಾಡ್ಕೊಂಡೆ ಹೋಗ್ತೀನಿ. ಬಟ್ ಇವ್ರು ಏನು ಹೇಳ್ತಾರೋ ಗೊತ್ತಿಲ್ಲ. ಕೇಳೋದು ಹೇಳ್ತೀನಿ ಯೂಟ್ಯೂಬ್ಗೋಸ್ಕರ ಅಷ್ಟೇ ಅಂತ. ನೋಡೋಣ ಏನು ಹೇಳ್ತಾರೆ ಅಂತ ಗೊತ್ತಾಗುತ್ತೆ ಅಲ್ಲಿ ಬಂದ್ಮೇಲೆ. ಗುರು, ಅಲ್ಲೊಬ್ರಿಗೆ ಒಂದು ಆರ್ಡರ್ ಕೊಟ್ವಿ. ಇಲ್ಲೇ ಒಂದು 50 ಮೀಟರ್ ಹಿಂದೆಗಡೆ. ಅಣ್ಣ ಥ್ಯಾಂಕ್ಸ್ ಹೇಳಿದ, ಏನು ಅಂತಿಲ್ಲ ಗುರು. ಒಂಥರ ಬೇಜಾರಾಗ್ಬಿಡುತ್ತೆ.
ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಹೇಳಿದ್ರೆ ನಮಗೂ ಮಾಡೋಕ್ಕೇನೋ ಒಂದು ಖುಷಿ ಇರುತ್ತೆ. ಅದು ಹೇಳಿದ ಗುರು ಅವರು. ಏನೋ ಬಿಡ್ರಿ, ಆ ವಿಡಿಯೋ ಮಾಡೋಕ್ಕಾಗಿಲ್ಲ, ನಂಗೆ ಮತ್ತೆ ಅದೇ ವಿಡಿಯೋ ಆನ್ ಮಾಡೋದಲ್ಲಿ. 2 ಆರ್ಡರ್ ಮಾಡಿದ್ದೀನಿ, 77 ರೂಪಾಯಿ ಬಂದೈತೆ. ಅದರಲ್ಲಿ ಒಂದು ವಿಡಿಯೋ ಡಿಲೀಟ್ ಮಾಡಿಸ್ಬಿಟ್ರು, ಒಂದು ವಿಡಿಯೋ ಮಾಡಲೇ ಇಲ್ಲ. ಈಗ ನೆಕ್ಸ್ಟ್ ಆರ್ಡ್ರಿಗೋಸ್ಕರ ವೇಟಿಂಗು. ಏನು ಆರ್ಡ್ರ್ ಇಲ್ಲ ಗುರು. ಅವಾಗಲೇ 3 ಕಿಲೋಮೀಟ್ರ್ ಬಂದಿದ್ದೀವಿ. ಸುಮ್ಮನೆ ಗಾಡಿ ಪೆಟ್ರೋಲ್ ವೇಸ್ಟು. ಒಂದೊಂದು ಟೈಮ್ ಆರ್ಡ್ರ್ ಹಂಗೆ ಕಂಟಿನ್ಯೂಸ್ ಸಿಗ್ತವೆ, ಒಂದೊಂದು ಟೈಮ್ ಸಿಗಲ್ಲ, ಏನು ಮಾಡೋಕ್ಕಾಗಲ್ಲ. ಅನ್ಕೊಬೋದು ನೀವು ಏನಕ್ಕೆ ಇನ್ನೂ 18 ಆಗಿಲ್ಲ, ಎಲ್ಲ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಕಬಡ್ಡಿಗೆ ಸೇರ್ತಾರೆ ಅಂತ. ಇನ್ನೇನು ಮಾಡೋಕ್ಕಾಗುತ್ತೆ, ಈಸಿಯಾಗಿ ಬೆಂಗಳೂರಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡಬೇಕು. ಸಡನ್ ಆಗಿ ಬೇಕಾದ್ರೆ ಯಾವಾಗ ಬೇಕಾದ್ರೂ ಬಿಡ್ಬೋದು, ಯಾರು ಕೇಳೋರು ಇರಲ್ಲ. ಅದಕ್ಕೋಸ್ಕರ ಇದೊಂದೇ ಇರೋದು, ಏನು ನನ್ನ ಜವಾಬ್ದಾರಿ ಮೇಂಟೆನ್ಸ್ ಅದು ಇದಕ್ಕೂ ಎಲ್ಲ ಆಗುತ್ತೆ ಅಂತ. 10 minutes later. ಒಂದು 4-5 ಕಿಲೋಮೀಟರ್ ಬಂದ್ವಿ ಗುರು, ಒಂದು ಸಿಂಗಲ್ ಆರ್ಡ್ರು ಇಲ್ಲ. ಈಗ ಆರ್ಡ್ರ್ ಬರ್ತಿದ್ರೆ ಹೆಂಗಿರ್ಬೇಕಂದ್ರೆ ಒನ್ ಮೋರ್ ಅನ್ಬೇಕು. ಅನ್ಬೇಕು. Hey, I've seen this one. This is a classic. ಒನ್ ಮೋರ್ ಅನ್ಬೇಕು ನೀವು. ಈಗ 1 ಇಲ್ಲ 2 ಇಲ್ಲ ಆರ್ಡ್ರು. ಬೇಜಾರಪ್ಪ ಹಿಂಗೆಲ್ಲ ಆದ್ರೆ. ನೋಡಿ ಏನ್ ಮಾಡೋಣ ಈಗ. ಹೈಯರ್ ಆರ್ಡರ್ ಝೋನಿಗೆ ಬಂದಿದ್ದೀವಿ, ಒಂದು ಆರ್ಡ್ರು ಇಲ್ಲ ಗುರು. ನೋಡಿ ಚಾಳಿ ಕ್ರಾಸ್ ಹಾಕೊಂಡು ಮಾತ್ರ ಇದ್ದೀವಿ, ಒಂದು ಸಿಂಗಲ್ ಆರ್ಡ್ರು ಇಲ್ಲ. A few minutes later. ಗುರು ಒಂದೇ ಒಂದು ಆರ್ಡ್ರ್ ಬಿತ್ತು ಈಗ. ವೆಂಕಿ ಕಬಾಬ್ ಇಲ್ಲೇ ಇರೋದು, ದಾಸರಳ್ಳಿ ಹತ್ರ, ಇಲ್ಲಿ ಪೀಪಲ್ ಟ್ರೀ ಆಸ್ಪತ್ರೆ ಹಿಂದೆಗಡೆ. ಯೂಟ್ಯೂಬ್ ವ್ಲಾಗ್ ಮಾಡಕ್ಕೆ ಪಾರ್ಟ್ ಟೈಮ್ ಅಂದ್ರೆ ಮುಂಚೆ ಮಾಡ್ತಿದ್ದೆ, ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಒಂದಿನ ಅಷ್ಟೇ ಮಾಡೋದು, ID ಕ್ಲೋಸ್ ಮಾಡ್ತೀನಿ. ಯೂಟ್ಯೂಬ್ ಮಾಡ್ಬೇಕು ಅಂತ, ಟ್ರಾವೆಲ್ ವಿಡಿಯೋ ಮಾಡೋದು ಆ ಥರ. ಇದು ಮೈಕ್ ಇದು. ಹೌದೌದು, ಆ ಥರ. ಹೌದು. ಟ್ರಾವೆಲ್ ಅಂದ್ರೆ ಒಂದು 5 ವಿಡಿಯೋ ಮಾಡಿದ್ದೀನಿ. ಇಲ್ಲೇ ತುಮಕೂರು, ಮಧುಗಿರಿ, ಹೆಸರುಘಟ್ಟ, ಆ ಥರ. 4913. ಓಕೆ ಸರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜರ್ನಿ ವಿತ್ ಕನ್ನಡಿಗ ಅಂತ. ಜರ್ನಿ ವಿತ್ ಕನ್ನಡಿಗ ಅಂತ. ಹೌದಾ? ಓಕೆ, ಥ್ಯಾಂಕ್ ಯು. ಹಾಂ, ಓಕೆ, ಥ್ಯಾಂಕ್ ಯು. ಏನಾದ್ರು ಮಾತಾಡ್ತೀರಾ? ಓಕೆ ಓಕೆ ಓಕೆ. ಗುರು ಅಲ್ಲೊಂದು ಕಡೆ ಪಿಕಪ್ ಮಾಡಿದೆ, ವೆಂಕಿ ಕಬಾಬ್ ಅಂತ, ಇಲ್ಲೇ ದಾಸರಳ್ಳಿ. ಎಲ್ಲಿ ಗೊತ್ತಾ, ಏನಪ್ಪ ಇದು, ಪೀಪಲ್ ಟ್ರೀ ಹಾಸ್ಪಿಟ್ಲ್ ಹಿಂದೆಗಡೆ ಇರೋದು. ಅಣ್ಣ ಚೆನ್ನಾಗಿ ಮಾತಾಡ್ಸಿದ್ರು ಗುರು. ಆರ್ಡರ್ ಮಾಡಿರೋರು ಥ್ಯಾಂಕ್ ಯು ಕಳ್ತಾರೆ. ನೋಡಿ ಪಿಕಪ್ ಮಾಡ್ಬೇಕಾದ್ರೆ ಹೆಂಗೆಲ್ಲ ರೆಸ್ಪಾನ್ಸ್ ಸಿಗುತ್ತೆ ನಮ್ಗೆ. ನಿಜವಾಗ್ಲೂ ಗುರು, ಈ ಬೆಂಗಳೂರಲ್ಲಿ ಇದೆಲ್ಲ ಈ ಝೊಮ್ಯಾಟೊ ಮಾಡೋದು ತುಂಬಾ ಕಷ್ಟ ಐತೆ. ಅಲ್ಲಿ ನೋಡಿ ಹಿಂದೆಗಡೆ ಟ್ರಾಫಿಕ್ ಒಂದು 5 ನಿಮಿಷ ಸಿಗಾಕೊಂಡ್ವಿ. ಈಗ ಹೆಂಗಂದ್ರೆ ನೋಡಿ ಮಳೆ ಬರೋ ಥರನೂ ಆಗಿದೆ, ಇನ್ನೇನು ಆಲ್ಮೋಸ್ಟ್ ಮಳೆ ಬರೋ ಥರ ಆಗಿದೆ. ಮೊನ್ನೆ ಎಲ್ಲ ಮಳೆ ಬಂದಿತ್ತು, ಒಂದು 3 ಗಂಟೆಗೆಲ್ಲ ಮಳೆ ಬಂದಿತ್ತು. ಈಗ ಆಲ್ರೆಡಿ 2:15. ಏನಾಗುತ್ತೋ ಒಂದು ಗೊತ್ತಿಲ್ಲ. ಈಗ ಮಳೆ ಬಂದ್ರೆ ನಾವು ಆರ್ಡರ್ ತಗೊಂಡಿದ್ರೆ ಪಕ್ಕ ಡೆಲಿವರಿ ಮಾಡ್ಲೇಬೇಕು, ಅವ್ರಿಗೆ ವಿಧಿ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಈಗೆಲ್ಲ ಹೆಂಗಾಗೋಗಿದೆ ಅಂದ್ರೆ, ಮನೆ ಮಗ ಅಪ್ಪನ ದೊಡ್ಡ ಶೋಕಿ ಮಾಡ್ತೀರ ಪರವಾಗಿಲ್ಲ, ಹಳ್ಳಿಯ ಮಾತ್ರ ಗೌರ್ಮೆಂಟ್ ಕೆಲಸ ಇರಬೇಕು ಅಂತಾರೆ. ಡೈಲಾಗ್ ಬೇರೆ ಗುರು, ಸ್ವಂತ ಅವ್ನ ಕಾಲ ಮೇಲೆ ಅವ್ನು ನಿಂತ್ಕೊಬೇಕು ಅಂತ ಡೈಲಾಗ್ ಕೊಡಿದ್ರೆ ಈಗ. ಅದಕ್ಕೆ ಹೇಳೋದು ದುಡಿರಲೇ ಅಂತ. ದುಡಿರ್ಲಿ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಮಳೆ ಬರಂಗ ಆಗಿದೆ ಗುರು. ಗುರು ಈ ರೋಡಲ್ಲೆಲ್ಲ ಹೋಗೋದೈತಲ್ಲ ದೊಡ್ಡ ತಲೆನೋವಪ್ಪ. ಹೆಂಗೈತ್ ನೋಡ್ರಿ ರೋಡು. ಈ ರೋಡಲ್ಲಿ ಹೋಗ್ಬೇಕು. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ರೀ ಇದು. ಆರ್ಡ್ರು ಬಂದಿದ್ದೀವಿ. ವೆಂಕಟೇಶ್ ಅಂತ ಹೆಸರು, ಇಲ್ಲೇ ಇರೋದು ಕೊಡ್ಬೇಕು ಅವ್ರಿಗೆ. ಅಣ್ಣ ವೆಂಕಟೇಶ್ ಯಾರಿಲ್ಲಿ? ಹಾ, ವೆಂಕಟೇಶ್ ಇದೆ. ಜಂಬೂ ಟೈಲ್ ಅಂತ ಹಾಕಿದ್ದಾರೆ. ಇದಾರೆ ಬಿಡಿ, ಇಲ್ಲೇ ಇದಾರೆ ಬನ್ನಿ, ಸಿಕ್ಕಿದ್ರು. ವೆಂಕಟೇಶ್ ಅವರಲ್ಲ? ಓಕೆ, ಥ್ಯಾಂಕ್ ಯು. ಆರ್ಡರ್ ಡೆಲಿವರಿ ಆಯಿತು. ಅವನ್ನ ಥ್ಯಾಂಕ್ ಯು ಹೇಳಿದ್ರು, ಒಂಥರ ಖುಷಿ.
ಎಷ್ಟಪ್ಪ ದುಡ್ಡು? 39 ರೂಪಾಯಿ. ಓಕೆ, ನೆಕ್ಸ್ಟ್ ಆರ್ಡ್ರ್ ತೊಗೊಂಡು ಬನ್ನಿ ಬ್ರೋ. ಈಗ ಇನ್ನೊಂದು ಆರ್ಡ್ರ್ ಬಿದ್ದೈತೆ ಇಲ್ಲೇ ಮೆಕ್ಡೊನಾಲ್ಡ್ಸು. ಈ ಥರ ಆರ್ಡ್ರ್ ಬಿದ್ದರೆ ಪರವಾಗಿಲ್ಲ. ಸುಮ್ಮನೆ ಏನು ಇಲ್ಲ ಅಂದರೆ ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡು 4-5 ಕಿಲೋಮೀಟರ್ ಓಡಾಡಬೇಕು. ಸುಮ್ಮನೆ ಪೆಟ್ರೋಲ್ ವೇಸ್ಟು, ನಮಗೂ ದುಡ್ಡಿಲ್ಲ, ಏನೂ ಇಲ್ಲ. ಬಂದಿದ್ದೀವಿ 9026. Excuse me. ಗುರು ಏನಾದ್ರು ಗುರು ರೆಸ್ಪಾನ್ಸ್ ಇಲ್ಲ. ಬ್ರೋ, ಆ ಮೆಕ್ಡೊನಾಲ್ಡ್ಸ್ ಅವ್ರದೇ ಡೆಲಿವರಿ ಪಿಕಪ್ ತಗೋಬೇಕಿತ್ತು. ಎಷ್ಟು ದೂರ ಅಂಕರ ಗೊತ್ತಾ? ಹಿಂದೆಗಡೆ ಹೋಗಿದ್ದೀನಿ ಡೆಲಿವರಿ ಇಸ್ಕೊಳೋಣ ಅಂತ. ಡೆಲಿವರಿ ಕೊಡ್ಲೇ ಇಲ್ಲ. ಮತ್ತೆ ಮುಂದೆ ಹೋಗಿ ಕೇಳಿದ್ರೆ ಹಿಂದೆ ಬರಪ್ಪ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ನಾಕ್ ಮಾಡ್ತಿದ್ದೀನಿ, ಮಕ್ಕ ಎಲ್ಲ ನೋಡ್ತಾರೆ. ಅಲ್ಲಿ ವಿಂಡೋ ಓಪನ್ ಮಾಡಕ್ ಸಾಯ್ತಾರೆ ಹಂಗೆ. ಸೊ ಏನ್ ಗುರು, ಎಲ್ಲರ ಹತ್ರ ಹಿಂದೆ ಮಾಡ್ಬೇಕಾ ನಮ್ಗೆ? ಎಷ್ಟು ಚೀಪ್ ಅನಿಸ್ತಂದ್ರೆ ನನಗೆ ನೋವಿದೆ, ಸತ್ಯವಾಗ್ಲೂ ನೋವಿದೆ. ನಾನು ಇಲ್ಲ ಅಂತ ಹೇಳಲ್ಲ. ನಾನು ಏನ್ ತಪ್ಪು ಮಾಡಿದ್ದೆ? ಡೆಲಿವರಿ ಇರೋದು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಅಂತ ಜಿಂದಾರ್ನಲ್ಲಿ. ನಾವಿಲ್ಲಿ 8ನೇ ಮೇಲೆ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿದ್ದೀವಿ. ಎಷ್ಟು ಒಂದು 4 ಗಂಟೆಯಿಂದ ಇದೇ ಇದ್ದೀವಿ. ರೀಚ್ ಆಗಿದ್ದೀವಿ ಅಪಾರ್ಟ್ಮೆಂಟ್ ಹತ್ರ. ನೋಡಿ ಹೆಂಗೈತೆ ನೋಡ್ಬರು ಇಲ್ಲಿ. ಯಪ್ಪ ಹೆಂಗೈತೆ ಗೊತ್ತಾ, ಅದ್ಭುತ ಗುರು. ಆದ್ರೂ ನೀವ್ ಏನ್ ಹೇಳಿ, ಇದೆಲ್ಲ ಇದ್ರೆ ನಮ್ ಪಕ್ಕದ ಮನೇಲಿ ಯಾರೋ ಅಂತ ನಮ್ಗೆ ಗೊತ್ತಿರಲ್ಲ. ಹಳ್ಳಿಗಳ ಕಡೆ ಎಲ್ಲ ಹಂಗಿರಲ್ಲ, ಎಲ್ಲ ಪರಿಚಯ ಮಾಡ್ಕೊಂಡೆಲ್ಲ ಇರ್ತಾರೆ. ನಮ್ ಇದೇ ಒಂಥರ ಬೇರೆ ಲೈಫು. ಬಟ್ ಆದ್ರೂ ಹೆವಿ ದುಡ್ಡು ಗುರು ಎಲ್ಲ. ಹೆಂಗೈತೆ ಗೊತ್ತಾ, ಮಸ್ತ್ ಆಗೈತೆ ಮಾತ್ರ. 25267 ಯಾವ ಫ್ಲೋರು? 267 26 ಫ್ಲೋರಾ ಗುರು? 26ನೇ ಫ್ಲೋರ್ ಅಂತೆ. ಇದು ಯೂಟ್ಯೂಬ್ ವಿಡಿಯೋ ಅಂತ. ನೋಡ್ತೀರಾ ನೀವು ಯೂಟ್ಯೂಬು? ಜರ್ನಿ ವಿತ್ ಕನ್ನಡಿಗ ಅಂತಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜರ್ನಿ ವಿತ್ ಕನ್ನಡಿಗ ಗುರು. 26ನೇ ಫ್ಲೋರ್ ಅಂತೆ. ಆಕಾಶ ಮುಟ್ತೀವಿ ಮೇಲ್ಗಡೆ ಹೋಗಿ. ಅಪಾರ್ಟ್ಮೆಂಟಲ್ಲಿ ಮಾಡಿದ್ರೆ ತುಂಬ ಲೇಟ್ ಆಗುತ್ತೆ. ಒಂದು 4-5 ಅಪಾರ್ಟ್ಮೆಂಟ್ ಮಾಡೋ ಬದಲು ಒಂದು 7-8 ಡೆಲಿವರಿ ಎಕ್ಸ್ಟ್ರಾ ಮಾಡ್ಬಿಡ್ಬೋದು. ಯಾಕಂದರೆ ಅಪಾರ್ಟ್ಮೆಂಟಲ್ಲಿ ಲಿಫ್ಟಲ್ಲಿ ಹತ್ಕೊಂಡು ಹೋಗಿ ತುಂಬ ಮೇಲ್ಗಡೆವರೆಗೂ ಕೊಡಬೇಕು, ಮನೆ ಮುಂದೆ ಬಾಗ್ಲವರೆಗೂ. ರಿಸ್ಕು, ತುಂಬ ಟೈಮ್ ವೇಸ್ಟ್ ಕೂಡ ಆಗುತ್ತೆ. ಇನ್ನೇನು ಮಾಡೋಕ್ಕಾಗಲ್ಲ. ಗುರು ಒಂದು ಆರ್ಡರ್ ಡೆಲಿವರಿ ಮಾಡಿದೆ ಇಲ್ಲೇ ಪ್ರೆಸ್ಟೀಜಲ್ಲಿ 26ನೇ ಫ್ಲೋರಲ್ಲಿ. ಅವರು ಥ್ಯಾಂಕ್ಸ್ ಹೇಳಿದ್ರು. ನೀವು ಯಾವುದೇ ಕೆಲಸ ಆಗಲಿ ನಿಮ್ಮಿಂದ ಯಾರೋ ಟಿಪ್ಸ್ ಏನೋ ಎಕ್ಸೆಪ್ಟ್ ಮಾಡಲ್ಲ. ದಯವಿಟ್ಟು ಏನೋ ಒಂದು ಥ್ಯಾಂಕ್ಸ್ ಅಥವಾ ನೀರು ಅದರಿಂದ ಒಂದು ಹೆಲ್ಪ್ ಮಾಡಿದ್ರೆ ನಮಗೂ ಕೂಡ ಒಂದು ಒಳ್ಳೆ ಯೂಸ್ ಆಗುತ್ತೆ. ಡೆಲಿವರಿ ಬಾಯ್ಸ್ ಕೂಡ ಒಂದು ಒಳ್ಳೆ ಯೂಸ್ ಆಗುತ್ತೆ. ನೋಡಿ ಜನ ಚೇಂಜ್ ಆಗಿಬಿಟ್ರು. ಎಷ್ಟೊಂದು ಜನ ಸುಮ್ಮನೆ ಥ್ಯಾಂಕ್ಸ್ ಹೇಳೋದ ಏನು ಹೇಳಿದ ಸುಮ್ಮನೆ ಕೊಟ್ಟು ಕಳಿಸ್ತಿರ್ತಾರೆ. ನಾವೇ ಹೇಳ್ಬೋತೀವಿ. ನೋಡಿ ಥ್ಯಾಂಕ್ಸ್ ಹೇಳಿ ಅಟ್ಲೀಸ್ಟು. ಯಾವುದೇ ಕೆಲಸ ಆಗಲಿ ಅದನ್ನು ಕೇಳೋಕೆ ನೋಡಬೇಡಿ, ಅದಕ್ಕೆ ಅವ್ರಿಗೆ ರೆಸ್ಪೆಕ್ಟ್ ಕೊಡಿ ಸಾಕು. ನೋಡಿ ಈ ಅಪಾರ್ಟ್ಮೆಂಟಲ್ಲಿ ಡೆಲಿವರಿ ಕೊಟ್ಟಿದ್ದು ಅದನ್ನೊಬ್ಬರು ಸೆಕ್ಯೂರಿಟಿ ಅವರೇ. ಅವ್ರು ಪಾಪ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು, ಎಲ್ಲ ಕೇಳಿದ್ರು ಡೀಟೇಲ್ಸ್ ಎಲ್ಲ ಹಿಂಗೆ ಅಂತ ಚೆನ್ನಾಗಿ ಮಾತಾಡ್ಸಿದ್ರು. ಗುರು ನೋಡೋಕೆ 2 ಕಣ್ಣು ಸಾಲದು, ಹೆಂಗೈತೆ ನೋಡಿದ್ರು. ಅಪ್ಪ ಯಾವಾಗ ಬೇರು ನಾವು ಇಂಥದ್ರಾಗೆಲ್ಲ ಇರೋದು ಅನಿಸುತ್ತೆ. ಸಖತ್ತಾಗೈತು. ಯಾವಾಗ ಬೇರು ನಾವು ಇಂಥದ್ರಾಗೆಲ್ಲ ಇರೋದು ಅನಿಸುತ್ತೆ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ, ಆಗಲ್ಲ, ಬೇಡ ಅದು. ಯಾಕೆ ಬೇಡ ಸರ್? ಇದೊಳ್ಳೆ ಈಗ ಆರ್ಡ್ರು ಡೆಲಿವರಿನೋ ಮಾಡಿದ್ವಿ, ಮತ್ತೆ ಹೈಯರ್ ಆರ್ಡರ್ಸ್ ಹೋಗ್ಬೇಕಂದ್ರೆ ಮತ್ತೆ 4-5 ಕಿಲೋಮೀಟರ್ ಹೋಗ್ಬೇಕು. ಸುಮ್ಮನೆ ಪೆಟ್ರೋಲ್ ವೇಸ್ಟ್. ಅಲ್ಲೇ ನಿಂತ್ಕೊಳ್ಳೋಣ ಅಂದ್ರೆ ಅವಾಗ ಡೆಲಿವರಿ ಬಿಡೋದ, ಮುಂದೆ ಹೋಗ್ಲೇಬೇಕು. ಮತ್ತೆ ಹಂಗೆ ಆಯ್ತು. ಅಲ್ಲಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಅಲ್ಲಿ ಡೆಲಿವರಿ ಕೊಟ್ಟಿರೋದು. ಮತ್ತೆ ಒಂದು 4 ಕಿಲೋಮೀಟರ್ ಬಂದಿದ್ವಿ, ದಾಸಹಳ್ಳಿ ಸಿಗ್ನಲ್ ಹತ್ರ ಬಂದ್ವಿ. ಇನ್ನೂ ಆರ್ಡ್ರ್ ಒಂದೂ ಇಲ್ಲ. ಇನ್ನೇನು ಆಲ್ಮೋಸ್ಟ್ ಹೈಯರ್ ಆರ್ಡರ್ಸ್ ಬಂದಿದ್ದೀವಿ. ನೋಡೋಣ ಏನಾಗುತ್ತೆ. ಇಲ್ಲಿ ಆರ್ಡ್ರ್ ಯಾವುದೂ ಇಲ್ಲ ಅಂತ, ಇಲ್ಲಿ ಯಾವುದೋ ನ್ಯೂ ಅಂಕಲ್ ಕಿಚನ್ ಅಂತೆ. ಹೈಯರ್ ಆರ್ಡರ್ ಸೋನಿಗೆ ಬನ್ನಿ ಅಂತ ಅಂತಿದ್ರು. ಹೋಗಿದ್ದೀವಿ. ಒಂದು 20 ನಿಮಿಷದಿಂದ ವೇಟ್ ಮಾಡ್ತಿದ್ದೀವಿ. ಯಾವ ಆರ್ಡ್ರೂ ಇಲ್ಲ. ಬಿಸಿಲಲ್ಲಿ ಸುಮ್ಮನೆ ಕುತ್ಕೊಬೇಕಷ್ಟೇ. ನೋಡಿ ಹಿಂದೆಗಡೆ ಎಷ್ಟು ಬಿಸಿಲೈತೆ ಅಲ್ಲಿ. ಇನ್ನೇನು ಮಾಡೋಣ, ಇದೇ ಇಲ್ಲ. 20 minutes later. ಇಲ್ಲಿ ಒಂದು 20 ನಿಮಿಷದಿಂದ ಕಾಯ್ತಾ ಇದ್ದೀನಿ. ಇಲ್ಲಿ ಯಾವುದೋ ನ್ಯೂ ಅಂಕಲ್ ಕಿಚನ್ ಅಂತ ಜರಳಿ ಕ್ರಾಸಲ್ಲಿ. ಒಂದು ಆರ್ಡ್ರ್ ಕೂಡ ಇಲ್ಲ. ನೋಡ್ತೀನಿ, ಒಂದು 10 ನಿಮಿಷ ನೋಡ್ತೀನಿ. ಮತ್ತೆ ಬಿಸಿಲು ಕಾಯ್ತೈತೆ, ಮತ್ತು ಮೋಡನ್ ಆಗಿದೆ, ಮಳೆ ನಿಲ್ತೈತೆ. ಒಂದು 10 ನಿಮಿಷ ನೋಡ್ತೀನಿ. ಆರ್ಡ್ರ್ ಬಂದರೆ ಮಾಡ್ತೀನಿ, ಇಲ್ಲ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೋಡೋಣ ಅಂತೇಳಿ ಒಂದು 10 ನಿಮಿಷ. ಹೈಯರ್ ಆರ್ಡರ್ ಸೋನಿಗೆ ಬನ್ನಿ ಅಂತ ಹೇಳಿದ್ರು. ಇಲ್ಲಿ ಹೈಯರ್ ಆರ್ಡರ್ ಸೋನ್ ಇಲ್ಲೇ ಇರೋದು.
ಒಂದ್ 20 ನಿಮಿಷ ವೆಯ್ಟ್ ಮಾಡಿದೆ, ಯಾವ್ದು ಆರ್ಡರ್ ಇಲ್ಲ. ನೋಡಿ ಏನೇನೋ ಕಷ್ಟ ಇದೆ, ಎಷ್ಟೊಂದೆಲ್ಲ ಇರುತ್ತೆ. ಅಯ್ಯೋ ಪರವಾಗಿಲ್ಲ, ಇವತ್ತು ನಿನ್ನೆ ಮೊನ್ನೆ ಎಲ್ಲ ಮಳೆ ಇತ್ತು, ಇವತ್ತು ಮಳೆ ಇಲ್ಲ, ಆದ್ರೂ ನಮ್ಮ ಅದೃಷ್ಟ ಅದು ಬಿಸಿಲಿತ್ತು. ಆದ್ರೂ ಯಾರೇ ಡೆಲಿವರಿ ಅವರಾಗಿರ್ಲಿ, ಮಳೆ ಅನ್ನೋದಿಲ್ಲದೆ, ಬಿಸಿಲು ಅನ್ನೋದಿಲ್ಲದೆ, ಟ್ರಾಫಿಕ್ ಅಲ್ಲಿ ಆಕ್ಸಿಡೆಂಟ್ ಅದು ಇದು, ಗಾಡಿ ಪ್ರಾಬ್ಲಮ್ಮು, ಏನೇ ಇದ್ರೂ ನಿಮ್ ಫುಡ್ನ ನಿಮ್ಗೆ ಡೆಲಿವರಿ ಮಾಡಿ ತಲುಪಿಸ್ತಾರೆ. ಯಾವುದೇ ಪ್ರಾಡಕ್ಟ್ ಆಗಿರ್ಲಿ ಅವ್ರಿಗೆ ನಿಮ್ಮ ಈಸಿಯಾಗಿ ತಲುಪಿಸ್ತಾರೆ ನಿಮ್ಗೆ. ದಯವಿಟ್ಟು ನೀವೇ ನೋಡಿ, ಒಂದು ಟ್ಯಾಂಕ್ಸ್ ಹಿಡಿ ಸಾಕು, ಬೇರೆ ಏನೂ ಬೇಕಾಗಿಲ್ಲ. ಒಂದು ಟ್ಯಾಂಕ್ಸ್, ಅದರಿಂದ ಏನೋ ಒಂಥರ ಮೋಟಿವೇಶನ್ ಸಿಗುತ್ತೆ, ಮಾಡ್ಬೋದು ಅನ್ನೋದು ಇನ್ನೂ ಉತ್ಸಾಹ ಜಾಸ್ತಿ ಇರುತ್ತೆ. ನೋಡಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡ್ತೀರಿ. ಎಲ್ಲ ಕೆಲಸರು ಎಲ್ರಿಗೂ ಗೌರವಿಸಿ, ಎಲ್ಲ ಕೆಲಸನೂ ಗೌರವಿಸಿ. ಥ್ಯಾಂಕ್ ಯು, ನಮಸ್ಕಾರ. ಟಾಟಾ ಬಾಯ್.